ಒಂದು ಕಡೆ ಅವರೆಲ್ಲರೂ ಕೂಡ ಒದ್ದಾಡ್ತಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಉಕ್ರೇನಲ್ಲಿ ಸಿಕ್ಕಾಕೊಂಡಿದ್ದಾರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು. ಅದರಲ್ಲೂ ಕಾರ್ಕಿವ್ ಯೂನಿವರ್ಸಿಟಿ ತುಂಬಾ ಜನ ಓದ್ತಿದ್ದಾರೆ. ಕಾರ್ಕಿವ್ ಸಿಟಿ ಹಾಸ್ಟೆಲ್ನಲ್ಲೇ ಪರದಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಅವ್ರಿಗೆ ಎಲ್ಲಿ ಹೋಗಬೇಕು ಒಂದಷ್ಟು ಇನ್ಫಾರ್ಮೇಶನ್ ಜೊತೆ ಮೂನು ಆಗಕ್ಕಾಗ್ತಾ ಇಲ್ಲ. ಬಿಕಾಸ್ ಅವ್ರು ರಷ್ಯಾದ ಹತ್ತತ್ರ ಇದ್ದಾರೆ, ಪರದಾಡ್ತಿದ್ದಾರೆ. ಹಾಸ್ಟೆಲ್ನಲ್ಲಿ ಬೇಸ್ಮೆಂಟಲ್ಲಿ ಇದ್ದಾರೆ ವಿದ್ಯಾರ್ಥಿಗಳು. ಹಾಸ್ಟೆಲ್ನಲ್ಲಿ ಆಹಾರ ಪದಾರ್ಥಗಳೆಲ್ಲ ಖಾಲಿ ಆಗ್ತಾ ಇದೆ, ಊಟ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ, ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ದಯವಿಟ್ಟು ನಮಗೆ ಸಹಕರಿಸಿ, ಹೆಲ್ಪ್ ಮಾಡಿ ನಮಗೆ ಅಂತ ವಿದ್ಯಾರ್ಥಿಗಳು ಮನವಿ ಮಾಡ್ಕೋತಿದ್ದಾರೆ. ಹಾಸ್ಟೆಲ್ ಹತ್ರನೇ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ರಾಯಭಾರ ಕಚೇರಿಯಿಂದ ಮಾಹಿತಿ ಏನೂ ಸಿಗ್ತಾ ಇಲ್ವಂತೆ. ಆದಷ್ಟು ಬೇಗ ನಮ್ಮನ್ನು ರಕ್ಷಣೆ ಮಾಡಿ ಅಂತ ತಮ್ಮ ಅಳಲನ್ನು ಕಾರ್ಕಿವ್ನ ಹಾಸ್ಟೆಲ್ ಒಂದರ ಬೇಸ್ಮೆಂಟಲ್ಲಿರುವಂತಹ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಫೈರಿಂಗ್ ಜಾಸ್ತಿ ಆಗ್ತಾ ಇದೆ. ನಾವು ಆಚೆಗೂ ಹೋಗೋಕ್ಕಾಗ್ತಿಲ್ಲ. ಪ್ಲೀಸ್ ಏನಾದರೂ ಮಾಡಿ. ನಮ್ಗೆ ಇಲ್ಲಿ ಊಟ ಇಲ್ಲ, ನೀರಿಲ್ಲ, ಯಾವುದೇ ರೀತಿ ಫೆಸಿಲಿಟಿ ಇಲ್ಲ. ನಾವು ಏಜೆನ್ಸಿಗಳಿಂದ ಬಂದಿದ್ದೀವಿ, ಆದರೂ ಅದರಿಂದ ಏನೂ ಯೂಸ್ ಇಲ್ಲ. ಯಾರು ನಮ್ಮನ್ನು ಬಂದು ಏನೂ ಮಾಡ್ತಿಲ್ಲ. ಏನಾದರೂ ಮಾಡಿ ಹೆಲ್ಪ್ ಮಾಡಿ. ನಾವು ಈ ಸಿಚುವೇಶನಿಂದ ಆಚೆ ಹೋಗಬೇಕು. ಎಲ್ಲರಿಗೂ ನಮಸ್ಕಾರ. ನಾವು ಕಾರ್ಕಿವಲ್ಲಿ ಸ್ಟಕ್ ಆಗಿರೋ ಇಂಡಿಯನ್ ಸ್ಟೂಡೆಂಟ್ಸ್. ನಾವು ಬಂದ್ಬಿಟ್ಟು ಇಲ್ಲಿ 15 ಡೇಸ್ ಮೇಲೆ ಆಯಿತು. ಇಲ್ಲಿ ಲಾಸ್ಟ್ 4 ಡೇಸಿಂದ ವಾರ್ ನಡೀತಾ ಇದೆ ಅಂತ ನಮ್ಮನ್ನೆಲ್ಲ ಹಾಸ್ಟೆಲ್ ಬೇಸ್ಮೆಂಟಲ್ಲಿ ಲಾಕ್ ಮಾಡಿದ್ದಾರೆ. ನಮಗೆ ಪ್ರಾಪರ್ ಫುಡ್ ಮತ್ತು ವಾಟರ್ ಏನೂ ಇಲ್ಲ. ನಾವಿಲ್ಲಿ ಸಫರ್ ಆಗ್ತಾಯಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಮಲ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಕುತ್ಕೊಳ್ಳೋದಕ್ಕೂ ಜಾಗ ಇಲ್ಲ. ಸೊ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಆದಷ್ಟು ಬೇಗ ಇಂಡಿಯನ್ ಎಂಬಸಿ ನಮ್ಮನ್ನ ಇಲ್ಲಿಂದ ವಾಪಸ್ ಇಂಡಿಯಾ ಕಳಿಸ್ಕೊಟ್ರೆ ಬೆಟರ್ ಇರುತ್ತೆ. ಬಿಕಾಸ್ ನಾವಿಲ್ಲಿ ಸಫರ್ ಆಗ್ತಾಯಿದ್ದೀವಿ ಡೈಲಿ. ಆ್ಯಂಡ್ ನಾವು ಲೈಕ್ ಸ್ನಾನನೂ ಮಾಡೋಕ್ಕಾಗ್ತಾಯಿಲ್ಲ. ಹೈಜೀನ್ ಇಶ್ಯೂಸು ತುಂಬ ಆಗ್ತಾಯಿದೆ. ಸೊ ಬೇಗ ನಮ್ಮನ್ನ ರೆಸ್ಕ್ಯೂ ಮಾಡಿ. Hello, we are staying in Kharkiv. We are stuck in for 4 days in the bunker of our hostel. We are in Oleskiviska. Here we can hear the sounds of firing, and even now nobody is taking anything. Please, Indian Embassy, please help us. Even we don't have our passports. We can't get out of here. We are sitting here for 4 days and we don't have enough food, enough water. We are suffering here. Please do anything fast for us. We have to return, please. I came here to pursue my first year MBBS, but here unfortunately war is going on. So there, since war is there, more bomb blast is happening. Due to that, we don't have shelters to stay here. We are staying in underground. There is not too much safety here. Please, Indian Embassy, do something. We are not getting proper food. Proper hygiene is not there. Proper place to sleep is not provided. ನಾವು ಭಾರತೀಯರು, ನಾವು ಕರ್ನಾಟಕದವರು, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಅಲ್ಲಿ ಬೇಸ್ಮೆಂಟಲ್ಲಿರುವಂಥ ಕಾರ್ಕಿವ್ ನಗರದ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ರು. ಲೆಟ್ಸ್ ಮೂವ್ ಆನ್. ಇದೀಗ ಬರ್ತಿರುವಂಥ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಭಾರತಕ್ಕೆ ಬಂತು 5ನೇ ವಿಮಾನ. 249 ವಿದ್ಯಾರ್ಥಿಗಳನ್ನ ಅಥವಾ ಜನರನ್ನ ಈ ವಿಮಾನ ದೆಹಲಿಗೆ ಬಂದಿದೆ. ಬ್ರೇಕಿಂಗ್ ನ್ಯೂಸ್. ಹತ್ತತ್ರ 5 ವಿಮಾನ ಬಂತು ಅಂದರೆ ಒಂದೊಂದು ವಿಮಾನದಲ್ಲಿ ಆವ್ರೇಜ್ 250 ಜನ ಇಟ್ಕೊಂಡ್ರೆ ಈಗಾಗಲೇ 1.25 ಸಾವಿರ ಜನ ಈಗ ಭಾರತಕ್ಕೆ ವಾಪಸ್ ಬಂದಿದ್ದಾರೆ. ಕನ್ನಡಿಗರು, ಭಾರತೀಯರು ಉಕ್ರೇನಿಂದ ವಾಪಸ್ ಬಂದಿದ್ದಾರೆ. ಆದರೆ ಡೂ ರಿಮೆಂಬರ್, 20,000 30,000 ತನಕ ಭಾರತೀಯರು ಉಕ್ರೇನ್ನಲ್ಲಿದ್ದಾರೆ. ಅಷ್ಟು ಜನನ ಬಚಾವ್ ಮಾಡಬೇಕು. ಸೊ ಹ್ಯೂಜ್ ಟಾಸ್ಕ್ ಅದು ಭಾರತಕ್ಕೆ. ಉಕ್ರೇನಿಂದ ಭಾರತೀಯರನ್ನ ಕರೆತಂದಿದೆ 5ನೇ ವಿಮಾನ. ರೊಮೇನಿಯಾದಿಂದ ದೆಹಲಿಗೆ 249 ವಿದ್ಯಾರ್ಥಿಗಳು ಬಂದಿದ್ದಾರೆ. 5ನೇ ವಿಮಾನದಲ್ಲಿ 6 ಜನ ಕನ್ನಡಿಗರು ಬಂದಿದ್ದಾರೆ. ಇದುವರೆಗೆ 37 ಕನ್ನಡ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅನ್ನೋದು ಈ ಕ್ಷಣ ಸಿಕ್ಕಿರುವಂಥ ಮಾಹಿತಿ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬುಕ್ಕನಕೆರೆ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಗುಡ್ ಮಾರ್ನಿಂಗ್ ಧರಣೇಶ್. ಒಂದು ಕಡೆ ಯುದ್ಧದ ಭೀತಿ, ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಭರವಸೆ ಕೊಡ್ತಾ ಇದೆ ರೆಸ್ಕ್ಯೂ ಆಪರೇಷನ್ ಅಥವಾ ಅಲ್ಲಿಂದ ಅವ್ರನ್ನ ಕರ್ಕೊಂಬರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ಸಾಕಾಗಲ್ಲ ಅನ್ನಿಸ್ತಾ ಇದೆ. ಅಲ್ಲಿನ ವಿದ್ಯಾರ್ಥಿಗಳು ತಮ್ಮ ನೋವನ್ನು ತೋಡ್ಕೋತಾ ಇದ್ದಾರೆ. ವಾಟ್ಸ್ ಪ್ಲ್ಯಾನ್? ಬೇರೆ ಬೇರೆ ಪ್ಲ್ಯಾನ್ಗಳು ಏನೇನು ನಡೀತಾ ಇದೆ? ಇವತ್ತು ಸಂಧಾನ ಸಕ್ಸಸ್ ಆದರೆ ಓಕೆ, ಇಲ್ಲಾಂದರೆ ಮತ್ತೆ ಕಷ್ಟಕ್ಕೆ ಸಿಗಾಕೋತೀವಿ ಅನ್ನಿಸ್ತಾ ಇದೆ. ಏನು ನಡೀತಿದೆ ದೆಹಲಿಯಲ್ಲಿ?
ಹರೀಶ್ ನಾಗರಾಜ್, ನೀವು ಹೇಳ್ದಂಗೆ ಅಲ್ಲಿ ಒಂಥರ ಯುದ್ಧದ ಭೂಮಿನಲ್ಲೇ ಬೇರೆ ಥರದ ಬೆಳವಣಿಗೆಗಳಾಗ್ತಿದ್ದಾವೆ. ಮತ್ತೊಂದು ಭಾರತಕ್ಕೆ ಕರ್ಕೊಂಬರ್ಲಿಕ್ಕೆ ಹರಸಾಹಸವನ್ನ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈಗ ಅಲ್ಲಿನ ಚಿತ್ರಣವನ್ನ ನೋಡ್ತಾ ಇದ್ರೆ ಬೆಲಾರಸ್ನಲ್ಲಿ ಇವತ್ತು ಸಂಧಾನ ಸಭೆ ಆಗುತ್ತೆ ರಷ್ಯಾ ಮತ್ತು ಉಕ್ರೇನ್ಗಳ ನಡುವೆ. ಆಕ್ಚುಲಿ ಅದು ಬಹಳ ಅನುಮಾನಾಸ್ಪದವಾಗ್ತಿತ್ತು, ಆದರೆ ಎರಡು ಮಹತ್ವದ ಬೆಳವಣಿಗೆಗಳು ಆಗಿದ್ದಾವೆ ನಿನ್ನೆ. ಆ ಕಾರಣಕ್ಕೋಸ್ಕರ ಇವತ್ತು ಬೆಲಾರಸ್ನಲ್ಲಿ ಸಂಧಾನ ಸಭೆ ಆಗುವ ಬಗ್ಗೆ ಖಚಿತತೆ ಲಭ್ಯ ಆಗ್ತಿದೆ. ಆ ಎರಡು ಮಹತ್ವದ ಬೆಳವಣಿಗೆಗಳು ಅಂತಂದ್ರೆ ಯುನೈಟೆಡ್ ನೇಷನ್ಸ್ ರಷ್ಯಾ ಮೇಲೆ ನಿರ್ಬಂಧವನ್ನು ವಿಧಿಸಿದ್ದು ಮತ್ತು ಉಕ್ರೇನ್ಗೆ ಬೆಂಬಲವನ್ನ ಘೋಷಣೆ ಮಾಡಿರೋದು. ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂತಂದ್ರೆ ಉಕ್ರೇನ್ ಈ ರಷ್ಯಾ ನಡೆಸಿರುವಂತಹ ದಾಳಿಯ ವಿರುದ್ಧ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗಿದೆ. ಸೊ ಈ ಎರಡು ಬೆಳವಣಿಗೆಗಳ ಕಾರಣಗಳಿಗೋಸ್ಕರ ಬಹುಶಃ ರಷ್ಯಾ ಸ್ವಲ್ಪ ಸ್ವಲ್ಪ ಜಗ್ಗಿರಬಹುದು ಅಂತ ಅನ್ಸುತ್ತೆ. ಅದರ ಪರಿಣಾಮವಾಗಿ ಮಾತುಕತೆಗೆ ಇವತ್ತು ಒಪ್ಕೊಂಡಿರುವ ಕಾರಣಕ್ಕೆ ಬೆಲಾರಸ್ನಲ್ಲಿ ರಷ್ಯಾ ನಿಯೋಗ ಮತ್ತು ಉಕ್ರೇನ್ ನಿಯೋಗ ಎರಡೂ ನಿಯೋಗಗಳು ಕೂಡ ಅಲ್ಲಿ ಭೇಟಿ ಆಗ್ತವೆ. ಸೊ ಅಲ್ಲಿ ಅಂದ್ರೆ ಏನೇನು ಡಿಮಾಂಡ್ಸ್ ಇರ್ತವೆ, ಈ ರಷ್ಯಾ ಡಿಮಾಂಡ್ಸ್ ಏನು, ಉಕ್ರೇನ್ ಡಿಮಾಂಡ್ಸ್ ಏನು ಅನ್ನೋದು, ಮತ್ತೀಗ ಆಗಿರುವಂತಹ ಈ ದಾಳಿ ನಷ್ಟಗಳು, ಇವೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಮತ್ತೆ ಉಕ್ರೇನ್ದು ಸ್ಪಷ್ಟವಾದಂಥ ನಿಲುವೇನು ಅಂತಂದ್ರೆ ನೀವು ಕೈ ಬಿಡಬೇಕು ಮತ್ತು ಉಕ್ರೇನ್ ಸಾರ್ವಭೌಮ ರಾಷ್ಟ್ರವಾಗಿ ಮುಂದುವರಿಲಿಕ್ಕೆ ನೀವು ಯಾವುದೇ ರೀತಿ ತೊಡಕಾಗಬಾರದು ಅನ್ನುವಂತಹ ಬೇಡಿಕೆ ಇದೆ. ಆ ಬೇಡಿಕೆಗೆ ರಷ್ಯಾ ಯಾವ ರೀತಿ ದೊಡ್ಡ ರಾಷ್ಟ್ರ ಈಗ ಯುರೋಪಿಯನ್ ಒಕ್ಕೂಟ ಮತ್ತು ಬೇರೆಯವರೆಲ್ಲರೂ ಕೂಡ ಈಗ ಸಪೋರ್ಟ್ ಮಾಡ್ತಿರೋದ್ರಿಂದ ಉಕ್ರೇನ್ಗೆ ರಷ್ಯಾ ಕನ್ಸಿಡರ್ ಮಾಡುವ ಸಾಧ್ಯತೆ ಇದೆಯಾ ಯುದ್ಧ ನಿಲ್ಲಿಸಬೇಕು ಅಂತ? ಖಂಡಿತ ಸಾಧ್ಯತೆ ಇದೆ. ನಾನು ಅದಕ್ಕೆ ಹೇಳಿದೆ, ಒಂದು ಯುನೈಟೆಡ್ ನೇಷನ್ಸ್ ಅಂದ್ರೆ 24 ರಾಷ್ಟ್ರಗಳು ಬರ್ತವೆ. ಸೊ ಆ ಎಲ್ಲ ರಾಷ್ಟ್ರಗಳು ಕೂಡ ಈಗ ಉಕ್ರೇನ್ ಬೆಂಬಲಕ್ಕೆ ನಿಂತಿವೆ. ನೇರವಾಗಿ ಒಂದೊಂದು ರಾಷ್ಟ್ರ ನಾವು ಈ ತರದ ಆರ್ಥಿಕ ನಿರ್ಬಂಧ ಇರ್ತೀವಿ, ನಾವು ಈ ರೀತಿಯ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡ್ತೀವಿ, ಅಥವಾ ನಾವು ಉಕ್ರೇನ್ಗೆ ಇನ್ನೊಂದು ರೀತಿಯಲ್ಲಿ ಸಹಾಯ ಮಾಡ್ತೀವಿ ಅಂತ ಹೇಳಿಲ್ದಿರ್ಬೋದು. ಎಂಟೈರ್ ಯುನೈಟೆಡ್ ನೇಷನ್ಸ್ ಈಗ ಬೆಂಬಲ ಘೋಷಣೆ ಮಾಡಿರೋದ್ರಿಂದ ಖಂಡಿತಕ್ಕೂ ಅದು ರಷ್ಯಾ ಮೇಲೆ ಒತ್ತಡ ನಿರ್ಮಾಣ ಆಗಿದೆ. ನಾನು ಅದನ್ನೇ ಹೇಳಿದ್ ನಿಮ್ಗೆ. ಮೊದಲಿಗೆ ಆಕ್ಚುಲಿ ಉಕ್ರೇನ್ ಜೊತೆ ಮಾತಾಡ್ಲಿಕ್ಕೆ ರಷ್ಯಾ ಏನ್ ಹೇಳ್ತಾ ಇತ್ತು, ನೀವು ಶಸ್ತ್ರಾಸ್ತ್ರವನ್ನ ಕೆಳಗಿಟ್ಟು ಬನ್ನಿ, ಓಕೆ, ಅಟ್ ಎ ಸೇಮ್ ಟೈಮ್ ಅವರು ಕೂಡ ನಾವು ಶಸ್ತ್ರಾಸ್ತ್ರವನ್ನ ಕೆಳಗಿಟ್ಟು ಬರ್ತೀವಿ ಅಂದಿದ್ರೆ ಅದು ಬೇರೆ ಮಾತು. ನಾವು ಮಾತ್ರ ದಾಳಿ ಮಾಡ್ತಿರ್ತೀವಿ, ನಮ್ಮ ಸೈನಿಕರು ನಿಮ್ ದೇಶದಲ್ಲಿ ಇರ್ತಾರೆ, ಬಟ್ ನೀವು ಮಾತ್ರ ಶಸ್ತ್ರಾಸ್ತ್ರವನ್ನ ಕೆಳಗಡೆ ಇಟ್ಟು ಮಾತುಕತೆಗೆ ಬನ್ನಿ ಅಂತ ಹೇಳ್ತಾ ಇತ್ತು ರಷ್ಯಾ. ಆದ್ರೆ ಈಗ ಮಾತುಕತೆಗೆ ಒಪ್ಪಿದೆ. ಅಂದ್ರೆ ಯುದ್ಧವನ್ನ ನಿಲ್ಲಿಸಿ, ಕದನ ವಿರಾಮ ಅಂತ ಆಕ್ಚುಲಿ ಅಧಿಕೃತವಾಗಿ ಇನ್ನೂ ಘೋಷಣೆ ಮಾಡಿಲ್ಲ, ನಿಲ್ಲಿಸಿ ಅಲ್ಲಿ ಹೋಗಿ ಮಾತುಕತೆಯನ್ನ ನಡೆಸ್ತಿದ್ದಾವೆ. ಸೊ ಅಷ್ಟರ ಮಟ್ಟಿಗೆ ರಷ್ಯಾ ಈಗ ಒತ್ತಡಕ್ಕೆ ಮಣಿದಿದೆ, ಅಂತಾರಾಷ್ಟ್ರೀಯ ಮಟ್ಟದ ಒತ್ತಡಕ್ಕೆ ಮಣಿದಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಯುನೈಟೆಡ್ ನೇಷನ್ಸ್ ವಿರೋಧ ಮಾಡಿದ್ದೇವೆ, ಮತ್ತೆ ಈಗ ಅಮೆರಿಕ, ಬ್ರಿಟನ್, ಜರ್ಮನಿ ಮತ್ತಿತರ ಎಲ್ಲ ದೇಶಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಸೊ ಈ ಎಲ್ಲದರ ಪರಿಣಾಮವಾಗಿ ರಷ್ಯಾ ಮಾತುಕತೆಗೆ ಮುಂದಾಗಿದೆ. ಹಾಗಾಗಿ ಇವತ್ತು ಬೆಲಾರಸ್ನಲ್ಲಿ ಸಂಧಾನದ ಮಾತುಕತೆ ನಡೀತಾ ಇದೆ. ಈ ಮಾತುಕತೆಯಲ್ಲಿ ಅಲ್ಲಿ ಮತ್ತೇನೇನು ಪಟ್ಟಗಳನ್ನ ಹಾಕತ್ತೆ ರಷ್ಯಾ ಗೊತ್ತಿಲ್ಲ, ಬಟ್ ಈ ಹಂತಕ್ಕೆ ತಂದಿದ್ದು ರಷ್ಯಾವನ್ನ ಅಂದ್ರೆ ಬಗ್ಗಿಸಿದ್ದು ಕೂಡ ಒಂದು ಸಾಧನೆ ಆಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಇಷ್ಟೆಲ್ಲ ಒತ್ತಡವನ್ನ ಏರ್ಬೇಕಾಗಿತ್ತು. ಆಕ್ಚುಲಿ ಡೇ 1 ಹೇಳಲಾಗಿತ್ತು ಏನಂತಂದ್ರೆ ನೀವು ಯುದ್ಧ ಮಾಡಬೇಡಿ ಅಂತ, ಬಟ್ ಅದಕ್ಕೆ ಕೊಟ್ಟಂತ ಪ್ರತಿಕ್ರಿಯೆ ಆದರೂ ಏನು ವ್ಲಾದಿಮಿರ್ ಪುಟಿನ್ ಕಡೆಯವರಿಂದ, ಇಲ್ಲ ನೀವ್ಯಾರು ಮಧ್ಯಸ್ಥಿಕೆ ವಹಿಸಕ್ಕೆ ಬರಬೇಡಿ ಮತ್ತು ಮೂಗು ತೋರಿಸ್ಲಿಕ್ಕೆ ಬರಬೇಡಿ, ನಾವು ನಮ್ಮದೇ ಆದಂತ ರೀತಿಯಲ್ಲಿ ನಾವು ಉಕ್ರೇನ್ ಜೊತೆ ವ್ಯವಹಾರವನ್ನ ಮಾಡ್ತೀವಿ ಅಂತ ಹೇಳಿತ್ತು. ಬಟ್ ಈಗ ಸಂಧಾನಕ್ಕೆ ಹೋಗ್ತಾ ಇದೆ. ಇವತ್ತು ಬೆಲಾರಸ್ನಲ್ಲಿ ಸಂಧಾನ ನಡೆಯುತ್ತೆ. ಸೊ ಆ ಬೆಲಾರಸ್ನಲ್ಲಿ ನಡೆಯುವಂತ ಸಂಧಾನ ಬಹಳ ಮಹತ್ವಪೂರ್ಣವಾಗಿರುತ್ತೆ. ನೋಡಿ, ಇಲ್ಲಿ ಆಕ್ಚುಲಿ ಯುನೈಟೆಡ್ ನೇಷನ್ಸ್ ಇದೇ ಕಾರಣಕ್ಕೋಸ್ಕರನೇ ಈಗ ಎಂಟ್ರಿ ಆಗಿರೋದು. ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆದರೆ ಆ ಎರಡೂ ರಾಷ್ಟ್ರಗಳಿಗೆ ಮಾತ್ರ ಸಂಬಂಧಪಟ್ಟಿರೋದಾಗಲ್ಲ, ಅದು ವ್ಯಾವಹಾರಿಕ ದೃಷ್ಟಿಯಿಂದ, ಜಗತ್ತಿನ ಆರ್ಥಿಕತೆ ದೃಷ್ಟಿಯಿಂದ, ಮತ್ತೆ ಒಂದೊಮ್ಮೆ ಅಣ್ವಾಸ್ತ್ರಗಳ ಕಳೆದ ಒಂದೆರಡು ದಿನಗಳಿಂದ ಅಣ್ವಾಸ್ತ್ರಗಳ ಪ್ರಯೋಗದ ಬಗ್ಗೆ ಕೂಡ ಅದರಲ್ಲಿ ಚರ್ಚೆ ಆಗ್ತಾ ಇದ್ವು. ಸೊ ಆ ರೀತಿ ಆದ್ರೆ ಅದರ ದುಷ್ಪರಿಣಾಮ ಎಲ್ಲ ರಾಷ್ಟ್ರಗಳಿಗೂ ಕೂಡ ಪಸರಿಸುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವು ಒತ್ತಡವನ್ನು ಏರಿದ್ವು. ಅದರಿಂದಾಗಿ ಇವತ್ತು ಮಾತುಕತೆ ನಡೀತಿದೆ. ಸೊ ಇದಿಷ್ಟು ಆ ತರದ ಬೆಳವಣಿಗೆಗಳು. ಮತ್ತು ಇನ್ನು ಭಾರತೀಯರನ್ನ ಭಾರತಕ್ಕೆ ಸುರಕ್ಷಿತವಾಗಿ ಕರೆತರುವ ವಿಚಾರದಲ್ಲಿ ಈಗಾಗಲೇ 5 ಫ್ಲೈಟ್ಗಳು ಭಾರತಕ್ಕೆ ಬಂದಿವೆ. ಇವತ್ತು ಬೆಳಿಗ್ಗೆ ಈಗ ಕೆಲವೇ ಕ್ಷಣಗಳ ಹಿಂದೆ 5ನೇ ಅದೇ ಒಂದು ಭರವಸೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಈ ಕ್ಷಣದ ಮಾಹಿತಿ.